ದಾವಣಗೆರೆಯ ಗಾಜಿನ ಅರಮನೆಯಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ. ಸುವರ್ಣ ಕರ್ನಾಟಕ ಸಂಭ್ರಮಾಚರಣೆ ನಿಮಿತ್ತ ಜಿಲ್ಲಾ ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್, ಜಿಲ್ಲಾ ತೋಟಗಾರಿಕೆ ಸಂಘ ಮತ್ತು ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ ಗಾಜಿನ ಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಜಿಸಿ ರಾಘವೇಂದ್ರ ಪ್ರಸಾದ್ ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿಎಂ ಸಿದ್ದೇಶ್ವರ್, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರು ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಹೂವಿನಲ್ಲಿ ಅರಳಿದ ಚಂದ್ರಯಾನ 3 2.70 ಲಕ್ಷ ವಿವಿಧ ಜಾತಿಯ ಹೂವುಗಳಿಂದ ಅರಳಿರುವ ಚಂದ್ರಯಾನ 3ರ ಮಾದರಿ ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿದೆ. 25 ಅಡಿ ಎತ್ತರದ PSLV ಉಡಾವಣಾ ವಾಹಕ, 9 ಅಡಿ ಅಗಲದ ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್. ಈ ಕಲಾಕೃತಿಗೆ 2 ಲಕ್ಷ ಸೇವಂತಿಗೆ ಹೂವುಗಳು, 50,000 ಕೆಂಪು ಗುಲಾಬಿ ಮತ್ತು 20,000 ಆರ್ಕಿಡ್ ಕಾರ್ನೇಷನ್ ಇತ್ಯಾದಿ ಹೂವುಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು. ದಾವಣಗೆರೆಯ ದೃಶ್ಯಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ರಾಜ್ಯೋತ್ಸವದ ವಿಷಯವನ್ನು ಕೇಂದ್ರೀಕರಿಸಿ ವಿವಿಧ ಚಿತ್ರಕಲೆ, ಶಿಲ್ಪಕಲಾಕೃತಿಗಳು ಮತ್ತು ಕೆತ್ತನೆಗಳನ್ನು ಅರಳಿಸಿದ್ದಾರೆ. 16 ಅಡಿ ಎತ್ತರದ ಹಾಗೂ 10 ಅಡಿ ಅಗಲದ ಶಿವನಂದಿಯ ಕಲಾಕೃತಿಯ ರಚನೆ ಮಾಡಲಾಗಿದ್ದು, ದಿನನಿತ್ಯವೂ ಪೂಜೆ ಮಾಡಲಾಗುವುದು. 7 ಅಡಿ ಎತ್ತರದ ಭಾರತದ ಭೂಪಟದ ವಿನ್ಯಾಸ, 8 ಅಡಿ ಎತ್ತರದ ವಿಶ್ವ ಕ್ರಿಕೆಟ್ ಕಪ್ ಹೂವಿನ ಕಲಾಕೃತಿಯನ್ನು ಮತ್ತು 10 ಅಡಿ ಎತ್ತರದ ಕಾಫಿ ಕಪ್ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ 46 ಬಗೆಯ 15,000ಕ್ಕೂ ಹೆಚ್ಚು ವಿವಿಧ ಅಲಂಕಾರಿಕ ಗಿಡಗಳು ಮತ್ತು ಹೂವಿನ ಗಿಡಗಳ ವಿವಿಧ ಕಲಾತ್ಮಕ ವಿನ್ಯಾಸಗಳ ಜೋಡಣೆ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಸಾಲ್ಕಿಯಾ, ಪೆಟೂನಿಯಾ, ಬೋಗೇನಿಯಾ, ಟೊರೇನಿಯಾ, ಜಿನಿಯಾ, ಸೇವಂತಿಗೆ, ಚೆಂಡು ಹೂವು, ಪೆಂಟಾಸ್, ಸೆಲೋಸಿಯಾ, ಡೇರೆ ಹೂವು, ಡಯಾಂಥಸ್, ಬಾಲಂ, ಸ್ಕೋಬಿಲಾಂಥಸ್, ಗೆಜೇನಿಯಾ, ಟೇಕೋಮಾ, ಅಡೇನಿಯಂ, ಸೇಡಂ, ಕೋಲಿಯಸ್, ವರ್ಬೆನ್ನಾ, ಕೆಂಪು ಕೋಲಿಯಸ್, ಪೆಡಿಲಾಂಥಸ್, ಅಕಾಲಿಫಾ ಕ್ರೋಟನ್, ಡ್ರೆಸಿನಾ ವೆರಿಗೇಟಾ ಫೈಕಸ್, ಸ್ನೇಕ್ ಪ್ಯಾಂಟ್, ಅಗೋನೇಮಾ, ರಿಬ್ಬನ್ ಗ್ರಾಸ್, ಸೈಡರ್ ಅರೇಕಾ ಪಾಮ್, ಪೇಪರ್ ಹೂವು, ಟೇಬಲ್ ಪಾಮ್ ಮತ್ತು ಸಾಗೋ ಪಾಮ್ ಬಳಸಲಾಗಿದೆ ಎಂದರು. ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಬರುವ ಸಾರ್ವಜನಿಕರಿಗೆ ನವೆಂಬರ್ 13ರಿಂದ 16ರವರೆಗೆ ಪ್ರತಿದಿನ ಸಾಯಂಕಾಲ ಸಂಗೀತ ಕಾರಂಜಿಯ ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕ ಪ್ರವೇಶ ಶುಲ್ಕ ಪ್ರತಿದಿನ ಸಂಗೀತ ಕಾರಂಜಿಯ ಪ್ರದರ್ಶನವಿರುವುದರಿಂದ ವಯಸ್ಕರಿಗೆ 30 ರೂಪಾಯಿ ಮತ್ತು ಮಕ್ಕಳಿಗೆ 10 ರೂಪಾಯಿ ನಿಗದಿಪಡಿಸಲಾಗಿದೆ. ಪ್ರದರ್ಶನದ ಅಂಗವಾಗಿ ಕಲಾವಿದರಿಂದ ಡೊಳ್ಳು ಕುಣಿತ, ನಾದಸ್ವರ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ ಎಂದರು. ಉಡಾವಣೆ ಆಗಿ ಸಕ್ಸಸ್ ಆಗಿರೋದಕ್ಕೆ ಬಿಂಬಿಸಲು ಹೂವಿನಿಂದ ಅಲಂಕಾರಗೊಂಡ ಚಂದ್ರಯಾನ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದೆ. ಅದೇ ರೀತಿ ಲ್ಯಾಂಡರ್ ಇದೆ. ಅದೇ ಥರ 50ನೇ ವರ್ಷದ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಹೆಸರಿಟ್ಟು 50 ವರ್ಷ ಆಗಿರೋದ್ರಿಂದ ಅದಕ್ಕೆ ಸಂಭ್ರಮ ಆಚರಿಸಲು ನಮ್ಮ ಸಂಸ್ಕೃತಿ ಇವನ್ನೆಲ್ಲ ಬಿಂಬಿಸುವ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಎಲ್ಲ ಸಾರ್ವಜನಿಕರು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಭೇಟಿ ಕೊಟ್ಟು ಫಲಪುಷ್ಪ ಪ್ರದರ್ಶನ ಸಕ್ಸಸ್ ಮಾಡಬೇಕಂತೇಳಿ ಎಲ್ಲರಿಗೂ ಹೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ರಾಘವೇಂದ್ರ ಪ್ರಸಾದ್ ಜಿಸಿ, ತೋಟಗಾರಿಕೆ ಉಪನಿರ್ದೇಶಕರು, ದಾವಣಗೆರೆ.